ಅದ್ಯಾವ ಪೊಲೀಸು ತಡಿತಾರೆ, ಅದ್ಯಾವ ಜಿಲ್ಲಾಧಿಕಾರಿಗಳು ತಡಿತಾರೆ ನಾನು ನೋಡ್ತೇನೆ. ಸೌಜನ್ಯ ತಾಯಿಗೆ ಮಹೇಶ್ ತಿಮ್ರೋಡಿ ಒಂದ್ ಶಬ್ದ ಬಳಸ್ಬೇಕು ಅಂದ್ರೆ ದಿಗ್ಬಂಧನ ಅಂತ ಹೇಳ್ತೇವೆ ನಾವು. ದಿಗ್ಬಂಧನ ಅಂದ್ರೆ ಒಂದ್ ಕಡೆ ಕೂರಿಸ್ಬಿಡೋದು, ಇಲ್ಲೇ ಇರ್ಬೇಕು, ನಾನ್ ಹೇಳಿದ್ದನ್ನೇ ಕೇಳ್ಬೇಕು. ಆ ಪಾಪ ಆ ತಾಯಿ ನೊಂದಿರೋದಕ್ಕೂ ಏನೋ ಮಹೇಶ್ ತಿಮ್ರೋಡಿ ಅವರು ತುಂಬಾ ನಂಬಿದ್ದಾರೆ. ಆ ನಂಬಿಕೆಯನ್ನೇ ಈತ ಬಂಡವಾಳ ಮಾಡ್ಕೊಂಡಿರೋದು. ಅಂದ್ರೆ ಸೌಜನ್ಯಾಳಿಗೆ ಬೇಕಾದ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ, ಈತನ ಒಣ ಪ್ರತಿಷ್ಠೆ, ಆ ಪ್ರತಿಷ್ಠೆಗಾಗಿ ಹೋರಾಟ ಮಾಡ್ತಿದ್ದಾನೆ. ಡಿ ಕೆ ಶಿವಕುಮಾರ್ನ ಮೀಟ್ ಮಾಡಕ್ ಹೋದ್ರಲ್ಲ, ಯಾಕೆ ಇವನು ಹೋಗ್ಬಾರ್ದು ಜೊತೆಲಿ? ಹೋಗಿ ನಿಂತ್ಕೊಂಡು ಇಲ್ಲಿ ಕೂಗಾಡಿ ಹರ್ಚಾಡಿ ಅವ ಕಂಡ ಇವ್ರಿಗೆಲ್ಲ ಶಬ್ದವನ್ನ ಒಂದೆರಡು ಬಾರಿ ಅಲ್ಲ ಬೈದು ಬೇವರ್ಸಿ ಅಂದೆ ಬೈದು ಇಲ್ಲಿ ಕುತ್ಕೊಳ್ತಾನಲ್ಲ ಮಾಧ್ಯಮದ ಮುಂದೆ. ಇಡೀ ಟೀಮ್ ನ ಕರ್ಕೊಂಡೋಗಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನೋಡ್ರಿ ಇಲ್ಲಿದೆ ದಾಖಲೆ, ನೋಡ್ರಿ ಇಲ್ಲಿದೆ ಇಂಥದ್ದು, ಇವನ್ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾನ ದಾಖಲೆನ ತಗೊಂಡೋಗಿ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇಟ್ಟು ಕೊಡ್ರಿ ಆ ತಾಯಿಗೆ ನ್ಯಾಯನ. ಆ ತಾಯಿನ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬಿಟ್ಟು ನೀನು ಹಿಂದೆ ಎಲ್ಲೋ ಔಸ್ಕೊಂಡು ಕಳ್ಳನಂತೆ ಇದೆಯಲ್ಲ, ಇದು ನೀನು ನ್ಯಾಯ ಕೊಡ್ಸೋದ? 13 ವರ್ಷದಿಂದ ಇದೀನಿ ಜೊತೆ ಅಂತೀಯ, ನೆನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೀನ್ ನಿಂತ್ಕೋಬೋದಿತ್ತಲ್ಲಯ್ಯ, ಅವ್ರ ಮುಂದೆ ತಾಯಿ ಕರ್ಕೊಂಡೋಗಿ ನಿಲ್ಲಿಸ್ಕೋಬೋದಿತ್ತಲ್ಲಯ್ಯ, ಕೊಡ್ಬೋದಿತ್ತಲ್ಲಯ್ಯ ಮನವಿನ. ಅಲ್ಲ, ಆ ತಾಯಿಗೆ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರು, ಆ ವಿಡಿಯೋ ಕೊಡ್ತೀನಿ ನಿಮಗೆ ಕೇಳಿ, ಎಲ್ಲಿದೆ ಎಲ್ಲಮ್ಮ ಇದು ಕೋರ್ಟ್ ಕೇಳ್ತಾರೆ, ಏನ್ ಹೇಳ್ತು ಈಗ ಕೋರ್ಟು ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಇದು ಬಹಳ ಸೂಕ್ಷ್ಮವಾದದ್ದು ಗಮನಿಸ್ತಾರೆ. ಕೇಳ್ತಾರೆ ಏನಾಯ್ತು ಡಿ ಕೆ ಶಿವಕುಮಾರ್ ಅವರು, ಏನಾಯ್ತು ಕೋರ್ಟ್ ಅಲ್ಲಿ ಅಂತಾರೆ. ತಾಯಿ ಹೇಳ್ತಾರೆ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ, ಆಮೇಲೆ ಮತ್ತೆ ಒಂದು ಸೆಕೆಂಡ್ ಬಿಟ್ಟು ಹೇಳ್ತಾರೆ ಮತ್ತೆ ಅಕ್ಯೂಟಲ್ ಕಮಿಟಿ ಮಾಡಿ ಅಂತ ಆದೇಶ ಆಗಿದೆ, ಒತ್ತಾಯ ಆಗಿದೆ ಸರ್ಕಾರಕ್ಕೆ, ಇಲ್ಲಿ ಆರ್ಡರ್ ಕಾಪಿ ಕೊಡಿ. ಪಾಪ ತಾಯಿಗೆ ಗೊತ್ತಿಲ್ಲ ಏನಾಯ್ತು ಆರ್ಡರ್ ಕಾಪಿ ಎಲ್ಲೋಗಿದೆ ಗೊತ್ತಿಲ್ಲ. ಪಾಪ ತಾಯಿಗೆ ಏನ್ ಗೊತ್ತು ಆರ್ಡರ್ ಕಾಪಿ ಅಂದ್ರೆ ಆಕೆ ಗೊತ್ತಿರಲ್ಲ. ಪಾಪ ಹೋರಾಟಗಾರ ಅಂತ ಹೇಳಿ ಆಕೆ ದಿಗ್ಬಂಧನ ಹಾಕಿ ಅರುಣ್ ಪುತ್ತಿಲ್ ಅವರು ಹೋರಾಟ ಮಾಡ್ತೇನೆ ಅಂತ ಹೇಳಿ ಅಷ್ಟು ದೊಡ್ಡ ಹೋರಾಟ ಕರೆದ್ರೆ ಈಗ ಕಳಿಸ್ಲಿಲ್ಲ. ಯಾರು ಹೋರಾಟಕ್ಕೆ ಕರೆದ್ರು ಕಳ್ಸಲ್ಲ ತಾಯಿನ, ಈತನ ತಾಳಕ್ ಮಾತ್ರ ಕುಣಿಬೇಕು. ಹಾಗೆ ದಿಗ್ಬಂಧನ ಹಾಕಿ ಇಟ್ಟಿದೆಯಲ್ಲ, ನಿನ್ನೆ ನೀನು ಆರ್ಡರ್ ಕಾಪಿ ಸಮೇತ, ನೀನ್ ಆರ್ಡರ್ ಕಾಪಿ ಇದೆ ಅಂತೀಯಲ್ಲ, ಆರ್ಡರ್ ಕಾಪಿ ಸಮೇತ ಆಕೆ ತಾಯಿ ಜೊತೆ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವಿ ಕೊಡ್ಬೇಕು ಅನ್ನೋ ಸೌಜನ್ಯ ಇಲ್ವಾ ನಿನಗೆ? ತಾಯಿಯನ್ನು ಮುಂದೆ ಬಿಟ್ಟು ಆಟ ಆಡ್ತೀಯಲ್ಲ ನೀನು. ಹೋಗ್ಬೇಕಿತ್ತು ಮಾರೆ ಗಂಡಸು ನೀನು, ಡಿ ಕೆ ಶಿವಕುಮಾರ್ ಮುಂದೆ ನಿಂತ್ಕೋಬೇಕಿತ್ತು. ತಾಕತ್ತಿದ್ರೆ ನಿಂತ್ಕೊಂಡು ಯಾವ್ದೋ ಒಂದು ಮಾಧ್ಯಮವನ್ನು ಹಿಂಗ್ ಕಳ್ಸೋದು, ಇವನಿಗೆ ಯಾವ್ದಿರುತ್ತೋ ಒಂದ್ ಮಾಧ್ಯಮ ಅಂದ್ರೆ ಅದು ಮಾಧ್ಯಮನೂ ಅಲ್ಲ, ನಾನು ಹೇಳ್ತೇನೆ ಅದು ಮಾಧ್ಯಮನೂ ಅಲ್ಲ. ಇವರೇ ಸೃಷ್ಟಿ ಮಾಡ್ಕೊಂಡು ಒಂದು ಕ್ಯಾಮ್ರಾ, ಒಂದು ಯೂಟ್ಯೂಬ್ ಚಾನಲ್, ಹೆಸರಿಗೆ ಮಾಧ್ಯಮ ಅಂತ ಹೇಳ್ತಾರೆ. ಮಾಧ್ಯಮ ಅಂದ್ರೆ ಅದಕ್ಕೊಂದು ಹೊಣೆಗಾರಿಕೆ ಇರುತ್ತೆ, ಅದಕ್ಕೊಂದು ಬದ್ಧತೆ ಇರುತ್ತೆ. ಹೋಗುದು ಡಿ ಕೆ ಶಿವಕುಮಾರ್ ಮುಂದೆ ಇಟ್ಕೊಳ್ಳೋದು, ಇವ್ರು ಮನವಿ ಕೊಡೋದು. ಅಲ್ಲ ಮಾರೆ, ಆ ಕುಟುಂಬವನ್ನು ಮುಂದೆ ಬಿಟ್ಟು ನೀನು ಶಾಂಡನಂತಿಂದ ನಿಂತ್ಕೊಂಡಿದೀಯಾ? ನೀನು ಹೋಗಿ ನಿಂತ್ಕೊಂಡು ಮನವಿ ಕೊಟ್ಟಿದ್ದಿದ್ರೆ ಒಪ್ಕೊಳ್ತಿದ್ದೆ ನಾನು. ಯಾವುದು ಹೇಳ್ತೀನಲ್ಲ, ಆ ತಾಯಿಯನ್ನ ದಿಗ್ಬಂಧನ ಹಾಕಿಸ್ಕೊಂಡು ಇವರ ತಾಳಕ್ಕೆ ಪಾಪ ಆ ತಾಯಿಯನ್ನ ಕುಣಿಸಿ ಸೌಜನ್ಯಾಗಿ ಅನ್ಯಾಯ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಮೊದಲನೆಯದ್ದು ಮಹೇಶ್ ತಿಮ್ರೋಡಿ. ರಾಷ್ಟ್ರ ರಕ್ಷಣಾ ಪಡೆಯಿಂದ ನೀವು ಖರ್ಚನ್ನ ಬರ್ಸ್ತೀರಿ ಅನ್ನುವಂತಹ ಪ್ರೀತಿ ತೋರಿಸುವಂತಹ ನೀವು ಯಾಕೆ ಈ ವಿಚಾರವಾಗಿ ನೀವುಗಳೇ ಹೋರಾಟ ಮಾಡಬಾರ್ದು? ಹೋರಾಟದಲ್ಲಿ, ಸೌಜನ್ಯ ಹೋರಾಟದಲ್ಲಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಬಹುದಾಗಿದೆ, ಯಾಕೆ ಈ ಗಲಭೆ? ರಾಘವೇಂದ್ರ ಸರ್, ನಾನು ಅದನ್ನೇ ಹೇಳ್ತಿರೋದು, ಪ್ರಯತ್ನ ಆಗಿಲ್ಲ ಅಂತ ಅಲ್ಲ. ಕುಸುಮ ಅನ್ನುವ ಆ ಸೌಜನ್ಯಳ ತಾಯಿಯನ್ನ ಬೇರೆ ಎಲ್ಲೂ ಹೋಗದಂತೆ ಕೂಡ ಕುಸುಮ ಅವ್ರು ಬೇಕಾಗೋದಿಲ್ಲ. ಆಗಲ್ಲ. ಕೋರ್ಟಿಗೆ ಕೇಳಿದೀವಿ, ಹೋಗಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅರ್ಜಿಯನ್ನು ಹಾಕಿದೀವಿ, ಅವ್ರು ತೆಗೆದು ಬಿಸಾಕ್ತಾರೆ. ನೀವ್ಯಾರು ಕೇಳೋದಕ್ಕೆ? ಅವ್ರ ಕುಟುಂಬ ಬರ್ಲಿ ಅಂತ. ಕುಸುಮ ಅವ್ರಿಗೆ ಏನಾದ್ರು ಹೇಳಕ್ ಬಯಸ್ತೀರಾ? ನಾನು ಆ ತಾಯಿ ಅವರಿಗೆ ಹೇಳೋದು ಇಷ್ಟೇ, ಸೌಜನ್ಯಾಳಿಗೆ ನ್ಯಾಯ ಬೇಕು. ದಯವಿಟ್ಟು ನೀವು ಅಕ್ಯೂಟಲ್ ಕಮಿಟಿಯ ಆಧಾರದಲ್ಲಿ ನೀವು ಹೋರಾಟ, ಅಕ್ಯೂಟಲ್ ಕಮಿಟಿ ಸರ್ಕಾರಕ್ಕೆ ಮಾಡಬೇಕು, ಅದರ ಆ ಹೋರಾಟವನ್ನ ನೀವು ಮಾಡ್ಬೇಕು ಅನ್ನೋದಾದ್ರೆ ದಯವಿಟ್ಟು ನನ್ನ ಗಮನಕ್ಕೆ ನಾನು ಇಲ್ಲೂ ಹೇಳ್ತಿದ್ದೀನಿ. ನೀವು ಒಂದು ನನ್ನ ನಂಬರ್ ಇದೆ 9590734057 ನನ್ನ ನಂಬರ್, ಅಥವಾ ನನ್ನ ಹುಡುಗರ ನಂಬರ್ ಇದೆ, ಅಥವಾ ನಿಮ್ ನಂಬರ್ ಕೊಡಿ, ನಿಮ್ ಚಾನಲ್ ನಂಬರ್ ಕೊಡಿ, ಆಯ್ತಾ? ಒಂದು ಹೋರಾಟ ಮಾಡಿ ಅಂತ ನನ್ನ ಹತ್ರ ಅವ್ರು ಹೇಳಿದ್ದೆ ಆದ್ರೆ ಅವ್ರು ನಾನು ಬರ್ತೀನಿ ಅಂತ ನೋಡಿ. ಯಾವುದೇ ಕಾರಣಕ್ಕೂ ನಿಮ್ಮ ತಲೆ ಒಳಗೆ ಶ್ರೀ ಕ್ಷೇತ್ರ, ಧರ್ಮಸ್ಥಳ, ನಿಶ್ಚಲ್ ಜೈನು ಈ ಹೆಸರುಗಳನ್ನು ಇಟ್ಕೊಂಡು ಬರೋದಾದ್ರೆ ಬರಬೇಡಿ. ಸೌಜನ್ಯಾಗಿ ನ್ಯಾಯ ಬೇಕು, ನ್ಯಾಯಯುತ ಹೋರಾಟ ಮಾಡೋಣ ಅನ್ನೋದಾದ್ರೆ ಇಡೀ ರಾಷ್ಟ್ರ ರಕ್ಷಣಾ ಪಡೆಯ ಸಾವಿರಾರು ಕಾರ್ಯಕರ್ತರು ಬೆಂಗಳೂರಿಗೆ ಬರ್ತವೆ. ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಕ್ಯೂಟಲ್ ಕಮಿಟಿ ಮಾಡಿ ಅಂತ ಸರ್ಕಾರಕ್ಕೆ ನಾನೇ ನಿಂತು ಮನವಿ ಕೊಡ್ತೇನೆ ನಿಮ್ಮ ಜೊತೆಯಲ್ಲಿ. ಅವನ್ ತರ ನಿಮ್ಮನ್ನ ಮುಂದೆ ಬಿಟ್ಟು ನಾನ್ ಹಿಂದೆ ಕುತ್ಕೊಳ್ಳೋದಿಲ್ಲ, ನಾನೇ ನಿಂತು ಅದ್ಯಾವ ಪೊಲೀಸು ತಡಿತಾರೆ, ಅದ್ಯಾವ ಜಿಲ್ಲಾಧಿಕಾರಿಗಳು ತಡಿತಾರೆ ನಾನು ನೋಡ್ತೇನೆ. ಇಲ್ಲಿಂದ ಉಜಿರೆಗೆ ಬಂದದ್ದೇ ಪುನೀತ್ ಕೆರೆಹಳ್ಳಿ, ಇಲ್ಲಿಂದ ವಿಧಾನಸೌಧಕ್ಕೆ ಹೋಗೋದಿಲ್ಲ ಅಂತ ಏನಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಖುದ್ದು ಆ ಮನವಿಯನ್ನ ನಿಮ್ಮನ್ನ ಜೊತೆ ನಿಲ್ಲಿಸಿಕೊಂಡು ಕೊಡ್ತೇನೆ, ನೀವು ಬನ್ನಿ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ,
ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.